ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ಮಾನ್ಯ ನಮ್ಮ ಅಜೀಜ್ ಸೇಠ್ ಸಾಹೇಬರು ದೇವಗಂತ ಸ್ವರ್ಗವಾಸಿ ಆದಂಥ ಅವ್ರು ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಿದ್ರು. ಆದರೆ ನಾವಿವತ್ತು ಅವರ ಮಗನಾದಂಥ ತನ್ವೀರ್ ಸೇಠ್ ಸಾಹೇಬ್ರಿಗೆ ಕಳಕಳೆಯಿಂದ ವಿನಂತಿ ಮಾಡ್ಕೊಳ್ತಿದ್ರು. 14 ವರ್ಷದಿಂದ ಇವರು ಅಲಿಮುಲ್ಲಾ ಸಾಹೇಬರು ವಿನಂತಿ ಮಾಡ್ಕೋತಾವ್ರಂತೆ, 14-15 ವರ್ಷದಿಂದ. ಆದರೂ ಇದ್ರ ಬಗ್ಗೆ ಯಾವುದೇ ರೀತಿ ನ್ಯಾಯ ಆಗಲಿ ಏನೂ ನಡೆಸ್ಕೊಡ್ತಾ ಇಲ್ಲ, ಯಾವುದೇ ರೀತಿ ನ್ಯಾಯ ಕೊಡಿಸ್ತಾ ಇಲ್ಲ, ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಇವರು ಅದೆಷ್ಟೋ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ ಪಬ್ಲಿಕಲ್ಲಿ ಬಂದು. ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರೆ, ನಿಮ್ಮ ತಂದೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿತಿತ್ತು. ಅವ್ರ ಹೆಸರಲ್ಲೇ ಇರೋದಂಥ ರೋಡು, ಮಾನ್ಯ ದೇವಗಂತ ಅಜೀಜ್ ಸೇಠ್ ಸಾಹೇಬ್ರ ಹೆಸರಲ್ಲಿರೋಂಥ ರೋಡು ಅಗಲೀಕರಣ ಮಾಡಿ ಆ ಟ್ರಾಫಿಕ್ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಿ ಜನಗಳಿಗೆ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಆಗ್ತಿತ್ತು. ಆ ಕಡೆ ಈ ಕಡೆ ಇರೋವಂಥ ಪ್ರಾಪರ್ಟಿಗಳವ್ರಿಗೆ ಎಲ್ಲರಿಗೂ ಅಲ್ಲ ತಂದಿದ್ದೀರಂತಲ್ಲ ನೀವು. ತಂದಾದ್ಮೇಲೆ ಅವ್ರಿಗೆಲ್ಲ ಅದು ಏನು 1:4 ಮಾರ್ಕೆಟ್ ವ್ಯಾಲ್ಯೂ ರೆವಿನ್ಯೂ ಪ್ರಾಪರ್ಟಿ, ಯಾವ ಪ್ರಾಪರ್ಟಿನಾರಾಗಲಿ ಅವ್ರ ಪ್ರಾಪರ್ಟಿ, ಅದು ಅವ್ರ ಹಕ್ಕು, ಅದು ಅವ್ರಿಗೆ ಹಕ್ಕುಗಳನ್ನ ಕೊಟ್ಟು ರೋಡ್ ಅಗಲೀಕರಣ ಮಾಡಿ ಎಲ್ಲ ಜನಗಳಿಗೆ ಸರ್ವೋಭವ ಸುಖಿಯೋಭವ ಅಂತ ಮಾಡ್ಬೋದಲ್ಲ ಸರ್? ಏನಕ್ಕೆ ಸರ್ ಮಾಡ್ತಾ ಇಲ್ಲ ನೀವು? ನಿಮ್ಮ ಮನಸ್ಸಲ್ಲಿ ಏನು ಕರುಣೆ ಅನ್ನೋದೇ ಇಲ್ವಾ ಸರ್? ಯಾಕೆ ಸರ್ ಹಿಂಗೆಲ್ಲ ಗೋಳಾಕೋತಿದ್ರ ಜನಗಳಿಗೆ? ನೀವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ, ಪಬ್ಲಿಕ್ MLA ಆಗಿ, ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ನಿಮ್ಗೆ ಸ್ಯಾಲ್ರಿ ಸಿಗೋದು ಸರ್. ಯಾಕೆ ಸರ್ ಅವ್ರಿಗೆಲ್ಲ? ನಿಮ್ಮ ಕ್ಷೇತ್ರದ ಜನಗಳು ಸರ್ ಅವರು, ನಿಮ್ಮ ಕ್ಷೇತ್ರದ ಜನ, ನಾವೆಲ್ಲ ನಿಮ್ಮ ಜನ ಸರಿನಾ? ನೀವು ನಮ್ಮ ಜನ ಸರಿನಾ? ನಾವೆಲ್ಲ ಒಂದೇ ಕುಲದವ್ರಲ್ಲ ಸರ್. ಏನು ಸರ್ ಇವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗೆ ನ್ಯಾಯ ಸಿಕ್ಕಿಸ್ತೀರಾ ನೀವು? ಇನ್ಯಾವ ನ್ಯಾಯ ಕೊಡಿಸ್ತೀರಾ ಹೇಳಿ ನೀವು? ಅವ್ರಿಗೆ 15 ವರ್ಷದಿಂದ ಹಿಂಗೆ ಗೋಳು ಹಾಕ್ಕೊಂಡಿದ್ದಾರೆ ಅಂತ ಅವ್ರು ಪಬ್ಲಿಕಲ್ಲೇ ಹೇಳ್ತಾರೆ ಅವರು. ಯಾವಾಗ ಸರ್ ಅವ್ರಿಗೆ ನ್ಯಾಯ ಕೊಡಿಸೋದು? ನಿಮ್ಮ ತಂದೆ ಇದ್ದಿದ್ರೆ ಇಷ್ಟೊತ್ತರಿಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಿದ್ರಲ್ಲ ಸರ್. ಯಾಕೆ ಸರ್ ಇಷ್ಟೊಂದೆಲ್ಲ ಹಿಂಗೆ ಮನಸ್ಸಲ್ಲಿ ನಿಮಗೆ ಒಂಚೂರು ಕನಿಕರ ಪ್ರೀತಿ ಅನ್ನೋದೇ ಇಲ್ವಾ ಸರ್ ನಿಮ್ಮಲ್ಲಿ? ಮಾನ್ಯತೆಯೇ ಇಲ್ವಾ ಸರ್ ನಿಮ್ಮಲ್ಲಿ? 15 ವರ್ಷದಿಂದ ಕೇಳಿ ಮುದುಕರಾಗೋಗಿದ್ದೀನಿ ಅಂತಾರೆ ಅವರು, ಈ ಅಲಿಮುಲ್ಲಾ ಅವರು. ನೋಡಿ ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಇದೆ, ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ನಾವು ಓದಿದ್ದೀವಿ ಪೇಪರ್ಗಳಲ್ಲೆಲ್ಲ. ನಾವು ಆ ರೋಡಿಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ ಎಲ್ಲ. ಏನು ಸರ್ ಯಾವಾಗ ಸರ್ ನ್ಯಾಯ ಸಿಗೋದು? ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರೆ ಉತ್ತರ ಕೊಡಿ. ಏನು ಒಂದು ಫೋನ್ ಮಾಡಿದ್ರೆ ನಾವೇನು ಬರಲ್ಲ ಅಂತೀವಾ? ಇವ್ರು ಕರೀರಿ ಅಲಿಮುಲ್ಲಾ ಅವ್ರಿಗೆ ಒಂದು ಫೋನ್ ಮಾಡಿ. ಓಟ್ ಬೇಕು ಅಂದರೆ ಮನೆ ಬೀದಿ ಸುತ್ತೀರಾ, ಓಟ್ ಕೊಡಿ ಅಂತ ನಿಮ್ಮೆಲ್ಲ ಕಡೆ. ಯಾಕೆ ಒಂದು ಫೋನ್ ಮಾಡಿ ಸಮಸ್ಯೆ ಬಗೆಹರ್ಸೋಕ್ಕೆ ನಿಮ್ಗೆ ಕರ್ಸೋಕ್ಕಾಗ್ತಾ ಇಲ್ವಾ? ಯಾರು ನೀವೇನು ನೋಡ್ತಾನೆ ಇಲ್ವಾ? ನಿಮ್ಗೆ ಯಾರು ಹೇಳ್ತಾನೆ ಇಲ್ವಾ? ನೀವು ಶಾಸಕರು, ನಿಮ್ಗೆ ಎಲ್ಲ ರೀತಿಯ ಗಮನದಲ್ಲಿ ಎಲ್ಲ ವಿಚಾರಗಳು ಗಮನದಲ್ಲಿ ಇರುತ್ತೆ, ಎಲ್ಲ ನಿಮಗೆ ರಿಪೋರ್ಟ್ಗಳು ಬರ್ತಾ ಇರುತ್ತೆ. ಮತ್ತು ಇದನ್ನೆಲ್ಲ ನಿಮ್ಮ ಪಬ್ಲಿಕಲ್ಲೇ ಹಿಂಗೆ ಕೇಳ್ತಾ ಇದ್ರೆ ನೀವು ಯಾಕೆ ಸರ್ ಇಷ್ಟೊಂದು ಮೌನ ವಹಿಸಿದ್ದೀರಾ? ಯಾಕೆ ನೀವು ಈ ರೀತಿ ಮೌನ ವಹಿಸಿರೋದಕ್ಕೆ ಕಾರಣ ಏನು ಹೇಳಿ? ಯಾಕೆ ಹಿಂಗೆ ಜನಗಳಿಗೆಲ್ಲ ಯಾಕೆ ಸರ್ ಹಿಂಗೆ ಗೋಳಾಕೋತಿದ್ದೀರಾ? ನೀವೇ ಆ ಪಬ್ಲಿಕ್, ನೀವೇ ಆ ವಕ್ಫ್ ಬೋರ್ಡ್ ಆಸ್ತಿಗಳ ಮೇಲೆ 5 ಕಮಿಟಿ ಮೇಲೆ ಕೂತಿದ್ದೀರಾ. ಉಲ್ಲಂಘನೆ ಅಲ್ವಾ ಸರ್ ನಮ್ಮ ವಕ್ಫ್ ಬೋರ್ಡ್ಲ? ಮತ್ತು ಉಲ್ಲಂಘನೆ ಆಗಿದ್ರು ಗೊತ್ತಿದ್ರು ಅದರಲ್ಲೇ ನೀವೇ ಸರ್ಕ್ಯುಲೇಷನ್ ತರ್ತೀರಾ 30% ಹೆಲ್ತ್ ಎಜುಕೇಷನ್ ಕೊಡಬೇಕು ಅಂತ. ಅದನ್ನು ಕೊಡೋದು ಇಲ್ಲ. ಎಲ್ಲಿ ಸರ್ ನಮ್ಮ ಇದಕ್ಕೆಲ್ಲ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀರಾ ಹೇಳಿ? ಏನು ಕೊಟ್ಟಿದ್ದೀರಾ? ಏನು ಒಳ್ಳೆಯದಾಗಿದೆ ಹೇಳಿ? ಯಾವ ಕಾಲೇಜ್ ಕಟ್ಟಿದ್ದೀರಾ? ಯಾವ ಯೂನಿವರ್ಸಿಟಿ ಕಟ್ಟಿದ್ದೀರಾ? ಯಾವ ನರ್ಸಿಂಗ್ ಕಾಲೇಜು, ಸ್ಮಾರ್ಟ್ ಸ್ಕೂಲ್ಸು ಎಲ್ಲ ಎಲ್ಲಿ ಕಟ್ಟಿದ್ದೀರಾ ನೀವು? ನೋಡಿ ಬೇರೆ ನಿಮ್ಮ ಹಿಂದೂ ಬಾಂಧವರ ಮಠಗಳು ನೋಡಿ ಹೋಗಿ. ಈ ನರ್ಸಿಂಗ್ ಕಾಲೇಜಿಂದ, ಎಲ್ಲ ಕಾಲೇಜಿಂದ, ಯೂನಿವರ್ಸಿಟಿಗಳಿಂದ, ಸ್ಕೂಲ್ಗಳಿಂದ, ಹಾಸ್ಪಿಟ್ಲ್ಗಳಿಂದ ಎಲ್ಲ ಕಟ್ಟಿದ್ದಾರೆ. ನೀವೇನು ಮಾಡಿದ್ದೀರಾ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ? ಏನು ಕಟ್ಟಿದ್ದೀರಾ ಹೇಳಿ? ಏನು ಯಾವ್ದು ಕಟ್ಟಿದ್ದೀರಾ ಹೇಳಿ? ವಕ್ಫ್ ಬೋರ್ಡ್ ವತಿಯಿಂದ ಏನು ಒಳ್ಳೆಯದಾಗಿದೆ ಹೇಳಿ? ಯಾಕೆ ಸರ್ ಹಿಂಗೆ ಜನಗಳಿಗೆಲ್ಲ ಗೋಳಾಕೋತಿದ್ದೀರಾ? ನಿಮಗೆ ಪ್ರೀತಿ, ಪ್ರೇಮ, ಮಾನ್ಯತೆ ಏನೂ ಇಲ್ವಾ ಸರ್ ನಿಮ್ಮ ಮನಸ್ಸಲ್ಲಿ? ಹೇಳಿ, ಆತ ಕಡೆ ಉತ್ತರ ಕೊಡಿ. ಏನು ನೀವು ಒಂದು ಫೋನ್ ಮಾಡಿದ್ರೆ ನಾವು ಯಾರು ಬರಲ್ಲ ಅಂತೀವಾ? ನಾವು ನಿಮ್ಗೆ ಅಷ್ಟೇ ಪ್ರೀತಿ ಮಾಡ್ತೀವಿ, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ, ಅದಕ್ಕೇ ಹಿಂಗೆ ಕೇಳ್ತಾ ಇದ್ದೀವಿ. ನಿಮ್ಮಲ್ಲಿ ಇದೇ ಆ ಪ್ರೀತಿ ಭಾವನೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡಿ. ಯಾವಾಗ ಮಾಡ್ತೀರಿ ಹೇಳಿ?